ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈ ಬ್ಲಾಗಲ್ಲಿ ನಾನು ಈ 4 ಕಾಟನ್ ಸೀರೆ ಹಾಗೂ ಅದ್ರದ್ದು ಬ್ಲೌಸ್ ಪ್ಯಾಟ್ರನ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ನಾನು ಆ್ಯಕ್ಚುಲಿ ಐರನಿಂಗ್ಗೆ ಕೊಟ್ಟಿದ್ದೆ, ಅದು ಇವತ್ತು ತಗೊಂಡ್ಬಂದಿದ್ದು. ಸೊ ಹಾಗೆ ಈ ಲಾಂಗ್ ವಿಡಿಯೋದಲ್ಲಿ ಇದನ್ನು ಕೂಡ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ನಾನು ನನ್ನ ಮಗಳನ್ನ ಮನಸಿ ಈ ವಿಡಿಯೋನ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ. ಆದರೆ ವಾಯ್ಸ್ ಓವರ್ ಕೊಟ್ಟರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಅದಕ್ಕೆ ಇವಾಗ ಹತ್ತಿರ ಒಂದು ವಾಯ್ಸಲ್ಲಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಈ ಸೀರೆನ ನಾನು ಇಲ್ಲಿ ಕಾರ್ಕಳದಲ್ಲಿ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಕಾಟನ್, ಖಾದಿ ಕಾಟನ್ ಸೀರೆ ಇದು. ಫುಲ್ಲು ಬಾಟಲ್ ಗ್ರೀನ್ ಕಲರ್ ಆಗಿದೆ. ಹೋಲ್ ಬಾಡಿ ಹಿಂಗೆ ಇದೆ. ಸೆರಗು ಮಾತ್ರ ಈ ಥರ ಇದೆ. ತುಂಬ ಸಾಫ್ಟ್ ಇದೆ. ತುಂಬ ಚೆನ್ನಾಗಿದೆ. ಅದ್ರದ್ದು ಬ್ಲೌಸ್ ನಾನು ಫುಲ್ ಕ್ಲೋಸ್ ಮಾಡಿ ಬ್ಯಾಕ್ ಹೈ ನೆಕ್ ಮಾಡಿ ಜಸ್ಟ್ ಸ್ಟಿಲ್ ಮಾಡಿದ್ದೀನಿ. ಮಾಡಿಸಿ ಸ್ಲೀವಲ್ಲಿ ಚೂರು ನೆರಿಗೆ ಇಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಈ ಥರ ಮಾಡಿ ಸ್ಟಿಚ್ ಮಾಡಿಸಿದ್ದೀನಿ. ಎರಡು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಒಂದು ಸೀರೆ, ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನಾನು. ಇದಕ್ಕೆ ಈ ಥರ ಇದೆ, ಇದರಲ್ಲಿ ಸೆರಗಿಗೆ ಈ ಥರ ಇದೆ, ಈ ಥರ ಬಂದಿದೆ, ಚೆನ್ನಾಗಿದೆ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು 560 600 ಒಳಗಡೆ ಇದೆ. ಇದಕ್ಕೆ ಫುಲ್ ಸಾಫ್ಟ್ ಆಗಿದೆ, ಕಾಟನ್ನು. ಇದು ಕೂಡ ಐರನಿಗೆ ಕೊಟ್ಟಿದ್ದೆ, ವೇರ್ ಮಾಡಿದೆ ನಾನು 2 ಟೈಮ್ಸು. ಸೊ ಐರನ್ ಮಾಡಿಸಿಡೋಣ ಅಂತ ಇಟ್ಟಿದೆ. ಹೀಗೆ ಹೋಲ್ ಬಾಡಿ ಅಲ್ಲೂ ಎಲ್ಲ ಸೇಮ್ ಹಿಂಗೆ ಇದೆ ಅಷ್ಟೇ. ಅರೌಂಡ್ 600 ಆರಾಮಾಗಿ ಕೊಡ್ಬೋದು. ಕ್ವಾಲಿಟಿ ಕೂಡ ಓಕೆ ಚೆನ್ನಾಗಿದೆ. ಇದಕ್ಕೆ ಬ್ಲೌಸ್, ಇದ್ರ ಬ್ಲೌಸ್ ಹೊಲಿಯೋಕ್ಕೆ ನಾನು 700 ರುಪೀಸ್ ಕೊಟ್ಟಿದ್ದೀನಿ. 600 ಸೀರೆ ಅನಿಸುತ್ತೆ, 550 450 ಸೀರೆ, ಬಟ್ 700 ಬ್ಲೌಸ್ ಇದೆ. ಬ್ಲೌಸ್ ಬ್ಯಾಕ್ ಹಿಂಗಿದೆ. ಈ ಥರ ನೀಟಲ್ಲಿ ಹಿಂಗೆ ಫುಲ್ ಬ್ರಾಡಾಗಿ ಸ್ಟಿಚ್ ಮಾಡಿಸ್ತೀನಿ. ಇದು ಒಂದು ಸೀರೆ, ಇದು ನಮ್ಮ ಅಕ್ಕ ಕೊಟ್ಟಿದ್ದು ನನ್ನ ಸೀರೆ. ಕಾಟನ್, ಫುಲ್ಲು ವೈಟ್ ಕಾಟನ್ ಸೀರೆ ಇದು. ನಾನು ಇದನ್ನ ವೇರ್ ಮಾಡಿಲ್ಲ. ಇದನ್ನ ಇಲ್ಲಿ ಬೆಂಗಳೂರಲ್ಲಿ ಶಾಪಲ್ಲಿ ತೊಗೊಂಡಿರೋದು ಅವಳು. ಇದಕ್ಕೆ ನಂದು ಇನ್ನೊಂದು ಸ್ಯಾರಿ ಇತ್ತು, ಅದೇ ಬ್ಲೌಸ್ನ ನಾನು ಇದಕ್ಕೆ ವೇರ್ ಮಾಡಿದ್ದೀನಿ. ಸೊ ನಾನು ಬೇರೆ ಸ್ಟಿಚ್ ಮಾಡ್ಸೋಕ್ಕೆ ಹೋಗಿಲ್ಲ. ಇದು ಫ್ರಂಟ್ ಹಿಂಗೆ ಹೈ ನೆಕ್ಕು, ಬ್ಯಾಕು ಸೊ ಈ ಥರ ಸ್ಲೀವ್ ಹಚ್ಚಿದೆ. ಇದನ್ನು ಕೂಡ ನಾನು ಪಿಂಟ್ರೆಸ್ಟ್ ನೋಡಿನೇ ಸ್ಟಿಚ್ ಮಾಡಿಸ್ಕೊಂಡಿರೋದು. ಲಾಸ್ಟ್ ಸೀರೆ ಇದನ್ನು ನಾನು ಲಾಸ್ಟ್ ಒಂದು ಮಂಡರ್ತಿಗೆ ಹೋಗಿರೋ ಮಿನಿ ವ್ಲಾಗಲ್ಲಿ ಇದನ್ನು ವೇರ್ ಮಾಡಿದ್ದೆ. ಇದು ನನ್ನ ಸಿಸ್ಟರ್ನೆಲ್ಲ ಕೊಡಿಸಿರೋದು ಸೀರೆ. ಅವರು ಸೇಮ್ ತೊಗೊಂಡಿದ್ದಾರೆ, ನನಗೆ ಒಂದು ಸೇಮ್ ತಂದು ಕೊಟ್ಟಿದ್ದು. ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ತರಿಸಿರೋ ಸೀರೆ ಇದು. ಇಲ್ಲೊಂಚೂರು ಬಫ್ ಥರ ಮಾಡಿದ್ದಾರೆ ಎಷ್ಟು. ಇದು ನಾರ್ಮಲ್ ಆಗಿ ಮುಂದೆ ಹಿಂಗೆ ಈ ಥರ ಕಳಿಸಿದ್ದೇನೆ ಅಷ್ಟು. ನಾರ್ಮಲ್ ಬ್ಲೌಸಿಗೂ ಒಂದಂದರೆ ನನಗೆ ಎಲ್ಲ ಬ್ಲೌಸಿಗೂ ಪ್ಯಾಡೆಡ್ ಬ್ಲೌಸೇ ಹೊಲ್ಸೋದು, ಎಲ್ಲ ಬ್ಲೌಸ್ಗೂ. ಯಾಕಂದರೆ ನಂಗೆ ಅದು ಕಂಫರ್ಟೇಬಲ್ ಇರುತ್ತೆ. ಇಷ್ಟು ಬ್ರಾಡಾಗಿ ಹಿಂದೆ ನೆಕ್ನ ಇಟ್ಟಿಸಿದ್ರು ಪ್ಯಾಡೆಡ್ ಇದ್ದರೆ ಅದು ಕಂಫರ್ಟೇಬಲ್ ಇರುತ್ತೆ ಅಂತ. ಇದು ಕಲರ್ ಮಾತ್ರ ಚೆನ್ನಾಗಿದೆ. ಇದು ನಾನು ಒನ್ ಟೈಮ್ ಉಟ್ಟಿ ಫುಲ್ಲು ಕಾರಲ್ಲೆಲ್ಲ ಕುತ್ಕೊಂಡು ಸುಕ್ಕಾಗ್ತಂತ ಹೇಳಿ ಐರನ್ ಮಾಡಿಸಿಟ್ಟಿದ್ದೀನಿ. ಇದು ಅಷ್ಟು ಸೀರೆಗಳೆಲ್ಲ ಐರನಿಗೆ ಕೊಟ್ಟಿದ್ದೆ, ಅದನ್ನು ರಿಟರ್ನ್ ತಂದಿದ್ರು. ಸೊ ಹಾಗೆ ಅದನ್ನು ಎತ್ತಿಡಬೇಕಾದ್ರೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿಕೊಂಡೆ. ಈ ಬ್ಲೂ ಸ್ಯಾರಿ ನಂಗೆ ತುಂಬ ಇಷ್ಟ ಆಗಿದೆ ಮತ್ತು ತುಂಬ ಚೆನ್ನಾಗಿದೆ. ಅಂದರೆ ತುಂಬ ವಿಂಟೇಜ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿದೆ ಈ ಸೀರೆ. ಹಾಗೆ ಸೀರೆದೆಲ್ಲ ವೀಡಿಯೋ ಮಾಡಿಕೊಂಡು ಇನ್ನೂ ಟೈಮ್ ಇತ್ತು, ನನ್ನ ಮಗಳು ಎತ್ತಿರಲಿಲ್ಲ. ಸೊ ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಲಾಗ್ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಇವತ್ತು ನಾರ್ಮಲ್ ಡೇ ಆಗಿತ್ತು ನಂದು. ನನ್ನ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದರು. ಸೊ ನನ್ನ ಮಗಳನ್ನ ಅವರೇ ಮಲಸ್ಕೊಂಡಿದ್ರು. ಸೊ ನಾನು ಆರಾಮಾಗಿ ಒಂದೆರಡು ಕನ್ನಡ ವ್ಲಾಗ್, ವಿಶಿ ವ್ಲಾಗು, ಪವಿತ್ರ ಕನ್ನಡ ವ್ಲಾಗ್ ಅದರಲ್ಲೆಲ್ಲ ಒಂದಿಷ್ಟು ವೀಡಿಯೋಗಳನ್ನ ನೋಡಿದೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸಂಜೆ ಹೊರಗಡೆ ಹೋಗಿ
ಅವರೇ ಅಪ್ಪ ಮಗಳು ಪೇಂಟಿಂಗ್ ಮಾಡೋದನ್ನೆಲ್ಲ ತೊಗೊಬಂದಿದ್ರು. ಅವಳಿಗೆ ಒಂದು ಪೇಂಟ್ ಬುಕ್ಕು ಮತ್ತು ಪೆನ್ನು. ಆ್ಯಕ್ಚುಲಿ ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಅದಕ್ಕೆ ಹೊರಗಡೆ ಎಲ್ಲ ಆಟಾಡೋದು ಬೇಡ, ಮನೇಲೇ ಇಲ್ಲಿ ಸ್ವಲ್ಪ ಆದಷ್ಟು ಒಳಗಡೆ ಅಂತ ತೊಗೊಂಡು ಬಂದಿದ್ದರು. ಇಲ್ಲಿ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾಯಿದ್ದೆ, ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇವತ್ತು ಡಿನ್ನರ್ಗೆ ಹೀರೆಕಾಯಿ ಪಲ್ಯ ಮಾಡಿಕೊಂಡು ಮತ್ತು ಪತ್ರೊಡೆ ಸೊಪ್ಪು ತೊಗೊಂಬಂದಿದ್ದೆ, ಅದನ್ನು ಮಾಡೋಣ ಅಂತ, ಹಾಗೆ ರೆಸಿಪಿನೂ ಶೇರ್ ಮಾಡೋಣ ಅಂತ ಇಲ್ಲಿ ಶೂಟ್ ಮಾಡ್ಕೋತಾ ಇದ್ದೀನಿ. ಇದ್ರದ್ದು ಹೀರೆಕಾಯಿ ಸಿಪ್ಪೆ ಕೂಡ ನಾನು ನೆಕ್ಸ್ಟ್ ದೋಸೆಗೆ ಚಟ್ನಿಗೆ ಯೂಸ್ ಮಾಡೋಣ ಅಂತ ಎತ್ತಿಟ್ಕೋತಾ ಇದ್ದೀನಿ ಫ್ರಿಜ್ಜಲ್ಲಿ. ಸೊ ಒಂದು ದೋಸೆ ಆದಾಗ ಅದು ಚಟ್ನಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಹಾಗೆ ವೆಜಿಟೇಬಲ್ಸ್ ತರಕ್ಕೆ ಹೋದಾಗ ನಮಗೆ ಪತ್ರೊಡೆ ಎಲೆ ಇತ್ತು ಅಲ್ಲಿ ವೆಜಿಟೇಬಲ್ಸ್ ಶಾಪಲ್ಲಿ, ಸೊ ತೊಗೊಂಡು ಬಂದಿದ್ದೆ. ನಾನು ಲಾಸ್ಟ್ ಟೈಮು ಸ್ವಲ್ಪನೇ ಎಲೆ ಇತ್ತು ಅಂತೇಳಿ ಈ ಸಲ 3 ಕಟ್ ತಂದೆ, ಬಟ್ ತುಂಬ ಎಲೆ ಇತ್ತು ಒಂದು ಅದ್ರ ಒಳಗಡೆ. ಅದು ನಂಗೆ ಅಷ್ಟು ಬೇಡ ಅಂತ ಸ್ವಲ್ಪ ಮನೆಗೂ ಕೊಟ್ಟು ಕಳಿಸ್ದೆ. ಇಲ್ಲಿ ಪತ್ರೊಡೆ ಮಾಡೋಕ್ಕೆ ನಾನು ಡ್ರೈ ರೋಸ್ಟ್ ಮಾಡೋಕ್ಕೆ ಕೊತ್ತಂಬರಿ, ಜೀರಿಗೆ, ಮೆಂತ್ಯ, ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಣಮೆಣಸು, ಹುಳಿ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಮತ್ತು ಸ್ವಲ್ಪ ಬೆಲ್ಲ, ಇದಿಷ್ಟನ್ನ ರುಬ್ಕೊಬೇಕು. ಅದನ್ನು ಕಾಳುಗಳನ್ನ ಸೀಡ್ಸ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಹಾಗೆ 1-2 ಅವರ್ಸ್ ಮುಂಚೆ ಅಕ್ಕಿ ನೆನೆಸಿಟ್ಕೊಬೇಕು, ನಾರ್ಮಲ್ ದೋಸೆ ಅಕ್ಕಿನ. ಅದನ್ನು ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಈ ಮಸಾಲ ಎಲ್ಲ ಇತ್ತಲ್ಲ, ಈ ಕೊತ್ತಂಬರಿ, ಜೀರಿಗೆ ಅದು ಮತ್ತು ಮೆಣಸು ಅದನ್ನೆಲ್ಲ ಹಾಕಿ ರುಬ್ಕೊಬೇಕು. ಆಮೇಲೆ ಅಕ್ಕಿನೂ ರುಬ್ಬಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಆ ಸೊಪ್ಪಿಗೆಲ್ಲ ಅದನ್ನು 2 ಸೈಡು ಹಚ್ಚಿ ರೋಲ್ ಮಾಡಿ ಅದನ್ನು ಸ್ಟೀಮಲ್ಲಿ ಬೇಯಿಸಬೇಕು. ಅದನ್ನು ರೋಲ್ ಮಾಡಿರೋದನ್ನೆಲ್ಲ ನಾನು ಇಲ್ಲಿ ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ಅದು ಕ್ಯಾಮ್ರಾನ ಎಲ್ಲ ಕಡೆ ಪ್ಲೇಸ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ನಾನು ಪಟ ಅಂತ ಅದನ್ನು ಮಾಡಿ ಮುಗಿಸಿ ಇಟ್ಕೊಂಡೆ. ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ನಾನು 2 ಸೀರೆನ ಬ್ಲೌಸ್ ಸ್ಟಿಚ್ಚಿಗೆ ಕೊಡಬೇಕಿತ್ತು. ಇದು ನಮ್ಮ ಅಮ್ಮನ ಸೀರೆ, ನಮ್ಮ ಅಕ್ಕನ ಮದುವೆ ಇದು ನನಗೆ ಇಷ್ಟ ಆಗಿದೆ. ನೆಕ್ಸ್ಟು ಅಪ್ಕಮಿಂಗ್ ಡಿಸೆಂಬರಲ್ಲೆಲ್ಲ ಸುಮಾರು ಮದುವೆ ಇದೆ, ಸೊ ಅದಕ್ಕೆ ಉಡಲಿಕ್ಕೆ ನಾನೊಂದು ಬ್ಲೌಸ್ ಹೊಲ್ಸೋಣ ಈ ಸೀರೆಗೆ ನನಗೆ ಅಂತ ಹೇಳಿ ತೊಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಇದು ಇನ್ನೊಂದು ಗ್ರೀನ್ ಕಲರ್ ಸೀರೆ ನನ್ನ ಸಿಸ್ಟರ್ ಎಲ್ಲ ತಂದು ಕೊಟ್ಟಿರೋದು ನನಗೆ. ಅದು ಚೆನ್ನಾಗಿಷ್ಟ ಆಯಿತು ಕಲರ್ ಕಾಂಬಿನೇಷನ್. ಸೊ ಇದನ್ನು ಒಂದು ಬ್ಲೌಸ್ ಹೊಲ್ಸೋಣ ಅಂತ ಸಿಟಿಗೆ ಹೋಗ್ತಾ ಇದ್ದೀವಿ. ಸಿಟಿಗೆಲ್ಲ ಹೋಗಿ ನಾನು ಬ್ಲೌಸ್ನೆಲ್ಲ ಸ್ಟಿಚ್ಚಿಗೆ ಕೊಟ್ಟು ಬಂದು ಮನೆಗೆ ಬಂದು ಸ್ವಲ್ಪ ಉಳಿದಿರೋ ಕೆಲಸನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಹಾಗೆ ನಾವೆಲ್ಲ ಊಟ ಮಾಡಿದ್ವಿ. ಹೀರೆಕಾಯಿ ಪಲ್ಯ ಮತ್ತು ರೈಸ್ ಅಷ್ಟೇ ಇವತ್ತು ಡಿನ್ನರ್ಗೆ. ಅದನ್ನೆಲ್ಲ ನನ್ನ ಮಗಳಿಗೆ ಊಟ ಮಾಡಿಸಿ ನಾವು ಊಟ ಎಲ್ಲ ಆಯಿತು. ಹಾಗೆ ಪತ್ರೊಡೆ ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಆ ಎಲೆಗೆ ಮಸಾಲೆನ ಹಚ್ಚಿ ಸ್ಟೀಮರಲ್ಲಿ ಸ್ಟೀಮ್ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಅದನ್ನು ಇನ್ನು ಮಾರ್ನಿಂಗ್ ಸಣ್ಣದಾಗಿ ಹೆಚ್ಚಿ ಅದನ್ನು ಒಗ್ಗರಣೆ ಹಾಕಿದರೆ ಮಾರ್ನಿಂಗ್ ಟಿಫನಿಗೆ ಅದೇ. ಸ್ವಲ್ಪ ಕೆಲಸ ಬಟ್ಟೆ ಎಲ್ಲ ಒಣಸಾಕಿತ್ತು, ಅದನ್ನೇ ಮಾಡ್ಕೋತಾ ಇದ್ದೀನಿ. ನಾನು ಇವಾಗ ನೈಟೇ ಮಷಿನಿಗೆ ಬಟ್ಟೆ ಹಾಕಿಬಿಡ್ತೀನಿ, ಯಾಕಂದರೆ ಅದನ್ನು ನೀಟಾಗಿ ಸ್ಟ್ಯಾಂಡಲ್ಲಿ ಹಾಕಿಬಿಟ್ರೆ ಆರಾಮಾಗಿ. ಆಮೇಲೆ ಮಾರ್ನಿಂಗು ಸ್ಟ್ಯಾಂಡ್ನ ಎತ್ಕೊಂಡೋಗಿ ಹೊರಗಡೆ ಇಟ್ಟರೆ ಆಗುತ್ತೆ. ಇಲ್ಲಾಂದರೆ ಮಾರ್ನಿಂಗ್ ಅದು 2.5 ಅವರ್ ರನ್ ಆಗಿ ಆಮೇಲೆ ಅದು ಒಣಸ್ಬೇಕಾದ್ರೆ ಬಿಸಿಲೇ ಹೋದಂಗೆ ಅನಿಸುತ್ತೆ. ಈಗ ಬೇರೆ ಮಳೆ ಬರ್ತಿದೆಯಲ್ಲ, ಅದಕ್ಕೆ ನೈಟೇ ಹಾಕೋತಾ ಇದ್ದೀನಿ. ನನ್ನ ಮಗಳದ್ದು ಪೇಂಟಿಂಗ್ ನಡೀತಾನೆ ಇದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಗಳದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಪೇಂಟಿಂಗ್ ನಡೀತಾನೆ ಇದೆ. ಅದು ಇಡೀ ಮ್ಯಾಟು ಮತ್ತು ಟೈಲ್ಸ್ ಮೇಲೆಲ್ಲ ಮಾಡಿದ್ಲು, ಸೊ ಅದಕ್ಕೆ ನಾನು ಮ್ಯಾಟ್ ಹಾಸಿಕೊಟ್ಟೆ. ಬೆಳಗ್ಗೆ ಎದ್ದೋಳೆ ಸ್ಟಾರ್ಟ್ ಮಾಡಿದ್ದಾಳೆ ಆಟ ಆಡೋಕ್ಕೆ. ಇದು ನೈಟು ಬೇಯಿಸಿಟ್ಟಿರೋ ಪತ್ರೊಡೆ ಹೀಗಾಗಿದೆ. ಇದನ್ನು ಇವಾಗ ಸಣ್ಣದಾಗಿ ಹೆಚ್ಕೊಬೇಕು, ಫುಲ್ ಸಣ್ಣದಾಗಿ. ಮತ್ತು ಇನ್ನು ರೋಲಾಗಿ ಕಟ್ ಮಾಡಿಕೊಂಡ್ರೆ ಫಿಶ್ ಫ್ರೈ ಥರನೂ ತವಾ ಫ್ರೈ ಮಾಡ್ಕೊಬೋದು. ನನಗೆ ಫಿಶ್ ಫ್ರೈ ಥರ ತವಾ ಫ್ರೈ ಮಾಡಿದ್ರೆ ಇಷ್ಟ ಆಗುತ್ತೆ. ಸೊ ನನಗೊಂದು 4 ಪೀಸ್ ನಾನು ಹಂಗೆ ಮಾಡಿಕೊಂಡೆ. ಮತ್ತು ಉಳಿದಿರೋದನ್ನೆಲ್ಲದನ್ನು ಒಗ್ಗರಣೆ ಹಾಕಿದೆ. ಒಗ್ಗರಣೆಗೆ ನಾನಿಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಮತ್ತು ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ತಿದ್ದೀನಿ. ಅದು ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸಕ್ಕರೆ ಏನೂ ಹಾಕ್ತಾಯಿಲ್ಲ, ಯಾಕಂದರೆ ಕೆಲವ್ರು ಸಕ್ಕರೆ ಹಾಕ್ತಾರೆ. ಬಟ್ ನಾನಿಲ್ಲಿ ಬೆಲ್ಲನ ಫಸ್ಟಿಗೆ ಮಸಾಲೆ ರುಬ್ಬೇಕಾರೆ ಹಾಕಿರೋದ್ರಿಂದ ಇಲ್ಲಿ ಹಾಕಿರಲಿಲ್ಲ. ಇಲ್ಲಿ ಸಣ್ಣದಾಗಿ ಕೊಚ್ಕೊಂಡಿರೋ ಪತ್ರೊಡೆನ ಅಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪತ್ರೊಡೆ ರೆಡಿ. ಸೀಸನಲ್ ಸ್ಪೆಷಲ್ ಇದು, ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಫೇವ್ರೇಟ್. ಸೊ ಅದನ್ನು ಮತ್ತೆ ಮಾಡಿದ್ದೀನಿ. ಆ್ಯಕ್ಚುಲಿ ಅಮ್ಮನ ಮನೇಲಿ ಒಂದು ಸಲ ಮಾಡಿದ್ದೆ, ಅದನ್ನು ವ್ಲಾಗ್ ಕೂಡ ಶೇರ್ ಮಾಡಿದ್ದೆ. ಇಲ್ಲಿ ಇನ್ನೊಂದು ಸಲ ಮಾಡ್ತಾಯಿದ್ದೀವಿ. ಇಷ್ಟ ಆಗಿತ್ತು ನಂದು ಈ ದಿನದ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.